ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು. ವರಿಷ್ಠರ ಜೊತೆ ಸಂಪುಟ ವಿಸ್ತರಣೆಗೆ ಮಾನದಂಡದ ಕುರಿತು ಚರ್ಚೆ. 60% ಹೊಸಬರಿಗೆ ಅವಕಾಶವನ್ನ ಕೊಡುವುದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ. ಎಸ್ಸಿ, ಎಸ್ಟಿ ಮತ್ತು ಒಬಿಸಿಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುವ ಕುರಿತು ಚರ್ಚೆ. ನಿನ್ನೆ ಕೆಸಿ ವೇಣುಗೋಪಾಲ್ ಅವರ ಜೊತೆಗಿನ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆ ನಡೆದಿದೆ. ಯಾವ್ಯಾವ ಮಾನದಂಡಗಳನ್ನು ಆಧರಿಸಿ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಎಷ್ಟು ಪ್ರಾಶಸ್ತ್ಯ ನೀಡಬೇಕು ಅನ್ನೋದರ ಕುರಿತು ನಿರ್ಧರಿಸಲಾಗಿದೆ. ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದಕ್ಕೆ ಪ್ಲಾನ್ ಆಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಇಮೇಜನ್ನು ಹೆಚ್ಚಿಸಲು ಹೈಕಮಾಂಡ್ ಇಲ್ಲಿ ಕೇಂದ್ರೀಕರಿಸ್ತಾ ಇದೆ. ರಾಜಕೀಯ ಲೆಕ್ಕಾಚಾರಕ್ಕೂ ಮಹತ್ವ ನೀಡಿದ ಹೈಕಮಾಂಡ್ ಹೊಸ ಪಟ್ಟಿ ಬಳಿಕ ಮತ್ತೊಮ್ಮೆ ರಾಜ್ಯ ನಾಯಕರು ದೆಹಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಮುಂದಿನ ವಾರ ಮತ್ತೆ ದೆಹಲಿಯ ಸಭೆ ಬಳಿಕ ಸಂಪುಟ ವಿಸ್ತರಣೆಯಾಗುತ್ತೆ. ಇನ್ನು ಹೊಸಬರಿಗೆ ಅವಕಾಶ ಕೊಡೋದು ಒಳ್ಳೆಯದು. ಹೊಸಬರು ಮುಂದೆ ಪಕ್ಷದ ಆಸ್ತಿ ಆಗ್ತಾರೆ ಅಂತ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಹಂತದ ಚರ್ಚೆ ಆಗಿದೆ, ಇನ್ನೊಂದು ಹಂತದ ಮಾತುಕತೆ ನಡೆಯಲಿದೆ. ಅದಾದ್ಮೇಲೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಹಾಗೆಯೇ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಏನು ಯೋಚನೆಯನ್ನ ಮಾಡ್ತಾ ಇದೆಯೋ ಅದನ್ನ ಸ್ವಾಗತಿಸಿದ್ದಾರೆ ಕೂಡ. ಅಲ್ಲ, ಪ್ರತಿ ಸಂದರ್ಭ ಬಂದಾಗ ಭೇಟಿಯಾಗೋ ವಾಡಿಕೆ ಇದೆ, ಮಾಡೇ ಮಾಡ್ತಾರೆ. ಈ ಸಲ ವಿಶೇಷವಾಗಿ ಸಂಪುಟ ವಿಸ್ತರಣೆ ಚರ್ಚೆ ಅಂತ ಆಗಿದೆ. ಸೊ ನಮ್ಮ ಅಭಿಪ್ರಾಯ ಏನು ಹೇಳ್ಬೇಕು ಹೇಳಿದ್ದೀವಿ. ಸೊ ಮಿಕ್ಕಿದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ, ನೋಡೋಣ, ಕಾದು ನೋಡೋಣ. ಯಾವತ್ತು ಏನು ಅನ್ನೋಂಥದ್ದು ಭಾಳ ಇನ್ನೂ ಗೊಂದಲ ಇರಲಿಲ್ಲ, ಗೊಂದಲ ಏನಿಲ್ಲ, ಆದಷ್ಟು ಬೇಗ ಮುಗಿಸ್ತಾರೆ. ಒಂದನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ, ಎರಡನೇ ಹಂತದಲ್ಲಿ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗಲೇಬೇಕು, ಇನ್ನೂ ಚರ್ಚೆ ಆಗಲೇಬೇಕು. ಆದಷ್ಟು ಬೇಗ ಮಾಡ್ತಾರೆ. ಸೊ ಮಾಡೋದು ಒಳ್ಳೆಯದು ರಾಜ್ಯದ ಹಿತದೃಷ್ಟಿಯಿಂದ. ಸೊ ಕಾದು ನೋಡೋಣ. ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ಆಗ್ಬೋದಾ ಸರ್? ಗೊತ್ತಿಲ್ಲ, ಬಟ್ ಬೇಗ ಮಾಡ್ತಾರೆ ಅಂತ ಅಷ್ಟು ಗೊತ್ತಿದೆ. ಅವಾಗಂತೂ ಗೊತ್ತಿಲ್ಲ, ಅಷ್ಟು ಬೇಗ ಮಾಡಲೇಬೇಕು. ಚರ್ಚೆ ಪ್ರಾರಂಭ ಆಗಿದೆ, ಇನ್ನು ಕಂಟಿನ್ಯೂ ಮಾಡ್ತಾರೆ. ಸರ್, ಇದು ಒಂದೇ ಹಂತದಲ್ಲಿ ಮುಗಿದ್ಬಿಡುತ್ತೆ 20 ಅಥವಾ ಮತ್ತೆ ಅದು ಗೊತ್ತಿಲ್ಲ, ಮತ್ತೆ ಅದು ಅವರಿಗೆ ಹೈಕಮಾಂಡಿಗೆ ಕೊಟ್ಟದ್ದು. ಆದರೆ ಮಾಡೋದಂತ ನಿಶ್ಚಿತ, ಬೇಗ ಮಾಡ್ತಾರೆ. ಒಂದೇ ಅಂತ ಮತ್ತೆ ಏನು ಕೆಲವು ಇಟ್ಕೋತಾರೆ ಗೊತ್ತಿಲ್ಲ. ಸೊ ಅದೇನಿದ್ರು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಷ್ಟು. ಅಲ್ಲ, ಹೊಸ ಮಾನದಂಡಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅದು ಚರ್ಚೆ ಆಗಿಲ್ಲ, ಅವಶ್ಯ ಮುಂದಿನ ಸಭೆಯಲ್ಲಿ ಚರ್ಚೆ ಆಗ್ಬೋದ್ರೆ. ಸೊ ಅವ್ರದ್ದು ಇದೆ, ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಕೊಡೋದ್ರಿಂದ ಒಳ್ಳೇದು, ಯಾಕಂದರೆ ಹೊಸ ಲೀಡರ್ಶಿಪ್ ಬರ್ತೈತೆ. ಸೊ ಪಾರ್ಟಿಗೆ ಅಸೆಟ್ ಆಗ್ತಾರೆ. ಹೊಸಬ್ರು ಕೆಪಾಸಿಟಿ ಇದ್ದರೆ ಅಂಥವ್ರನ್ನೂ ಇಂಡಕ್ಟ್ ಮಾಡಬೇಕು. ಸರ್, ಬೆಳಗಾವಿ ಭಾಗದಲ್ಲಿ ಇನ್ನೂ ಒಂದು ಜಾಸ್ತಿ ಇದೆ, ಅದೇ ಅಲ್ಲಿ ಚರ್ಚೆ ನಡೀತಾ ಇದೆ. ಒಂದಂತೆ ಕೊಡಲೇಬೇಕು, ಕಂಪಲ್ಸರಿ, ನೋ ಡೌಟ್, ಒಂದಂತೆ ಕೊಡಲೇಬೇಕು. ಸೊ ಎರಡನೇದು ಅದು. ಇನ್ನು ವರಿಷ್ಠರು ಹೊಸಬರಿಗೆ ಅವಕಾಶವನ್ನ ಕೊಟ್ಟು ನೋಡ್ಲಿ. ಸಚಿವ ಸ್ಥಾನಕ್ಕಾಗಿ ನಾನು ಕೂಡ ಚಾಮುಂಡೇಶ್ವರಿಗೆ ಪ್ರಾರ್ಥಿಸಿದ್ದೇನೆ ಅಂತ ಮೈಸೂರಿನಲ್ಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರು ಮಾತನಾಡಿದ್ದಾರೆ. ನಾನು 3 ಬಾರಿ ಶಾಸಕನಾಗಿ ಆಯ್ಕೆ ಆಗಿದ್ದೇನೆ. ನಮ್ಮ ಕೆಲಸದ ವೈಖರಿಯ ಬಗ್ಗೆ ನಾಯಕರು ತಿಳಿಯಲಿ, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಲಿ ಅಂತ ಹೇಳಿ ರಮೇಶ್ ಬಂಡಿಸಿದ್ದೇಗೌಡರು ಮಾತನಾಡಿದ್ದಾರೆ. ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋ ಆಲೋಚನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಅನೇಕ ಮಂದಿ ಹೈಕಮಾಂಡ್ನ ಈ ನಿರ್ಧಾರವನ್ನು ಸ್ವಾಗತ ಮಾಡಿದ್ದಾರೆ. ಮುಂದಿನ ಚುನಾವಣೆಗೂ ಕೂಡ ಇದು ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ನಾನು ತಾಯಿ ಏನು ಕೊಡಬೇಕು ಅದು ಕೊಡ್ತಾಳೆ ಅನ್ನೋದ್ರಲ್ಲಿ ಪ್ರಾರ್ಥನೆ ಕೇಳಿದವರೆ ಕೊಡೋದೇ ಇಲ್ವಂತೆ. ಮಕ್ಳಿಗೂ ತಾಯಿ ಹಾಲು ಗಲಾಟೆ ಮಾಡಿದ್ರೆ, ಮಕ್ಳು ಗಲಾಟೆ ಮಾಡಿದ್ರೆ ತಾಯಿ ಹಾಲು ಕುಡಿಸಿದಿರುವಂತೆ. ಹಂಗೆ ತಾಯಿನ ಜಬರ್ದಸ್ತಾಗಿ ಕೇಳಿದ್ದೀನಿ. ನಾನು ಪ್ರಾರ್ಥನೆ ಮಾಡಿದ್ದೀನಿ, ಜಬರ್ದಸ್ತಾಗಿ ಕೊಡಲೇಬೇಕನ್ನೋ ಅಂತ ಕೇಳಿದ್ದೀನಿ. ಮಾಡಿದ್ದೀನಿ, ಹೈಕಮಾಂಡ್ ಹತ್ರ ಪೂರ್ಣ ಪ್ರಮಾಣದಲ್ಲಿ ಮನವಿ ಮಾಡಿದ್ದೀನಿ. ನನ್ನ ಮೇಲೆ ಒಂದು ನಂಬಿಕೆ ಇಡಿ. ನೀವು ಅವಕಾಶ ಕೊಟ್ಟರಲ್ವಾ, ನನಗೊಂದು ಕೆಲಸ ಮಾಡೋಕ್ಕೆ ಗೊತ್ತಾಗೋದು. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟು ನೋಡಿ. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟರಲ್ವಾ, ಅವ್ರ ತಲೆ ಒಳಗಡೆ ಇರೋದು ಬರೆದು ಪ್ರೆಸೆಂಟ್ ಮಾಡೋದು.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ ಹೇಳಿ ಬಹುತೇಕರು ಕಾಯ್ತಿದ್ದಾರೆ. ಅದರಲ್ಲೂ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಇನ್ನೊಂದು ವಾರದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಸಂಪೂರ್ಣ ಸಂಪುಟ ರಚನೆ ಆಗುತ್ತೆ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾವೆಲ್ಲ ಮಾನದಂಡಗಳನ್ನು ಆಧರಿಸಿ ಈ ಬಾರಿ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಮತ್ತು ರಾಜ್ಯ ಮಟ್ಟದ ನಾಯಕರು ನಿರ್ಧರಿಸಿದ್ದಾರೆ ಅಂತ ಪ್ರಮೋದ್? ಮಧು, ವೆರಿ ಇಂಪಾರ್ಟೆಂಟ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನು ನಿಗದಿ ಮಾಡುವಂಥ ಪ್ರಯತ್ನ ಆಯಿತು. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಹುಶಃ ಎಲ್ಲ ನಾಯಕರನ್ನ ಕರೆದಿದ್ದಾರೆ, ಎಲ್ಲ ನಾಯಕರು ಕೂಡ ಕರೆದಿರುವಂಥ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ಪಟ್ಟಿಗಳನ್ನು ಅವ್ರು ಕೊಟ್ಟಿರ್ತಾರೆ ಅಂತ. ಆದರೆ ನಿನ್ನೆ ರಾಹುಲ್ ಗಾಂಧಿ ಅವರ ಜೊತೆಗೆ ನಡೆದಂಥ ಸಭೆಯಲ್ಲಿ ರಾಜ್ಯ ನಾಯಕರು ಕೊಟ್ಟಿರುವಂಥ ಪಟ್ಟಿಗಳಿಗೆ ಅಥವಾ ರಾಹುಲ್ ಗಾಂಧಿ ಅವರು ಪೂರ್ಣ ಪ್ರಮಾಣದ ಸಮ್ಮತಿಯನ್ನು ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇರುವಂಥದ್ದು ಒಂದು ಹೊಸ ಮುಖಗಳು ಬೇಕಾಗಿದೆ. ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅಥವಾ ಹೊಸದಾಗಿ ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಫ್ರೆಶ್ ಫೇಸ್ಗಳು, ಹೊಸ ಮುಖಗಳಿಗೆ ನಾವು ಮನ್ನಣೆ ಕೊಟ್ಟಂತೆ ಆದರೆ ಆಗ ಹೊಸದೊಂದು ಮೆಸೇಜ್ ಪಾಸ್ ಆದಂತೆ ಆಗುತ್ತೆ. ಅದರ ಬದಲಾಗಿ ಮತ್ತದೇ ಕ್ಯಾಬಿನೆಟನ್ನು ಅಥವಾ ಹಿಂದೆ ಸಿದ್ದರಾಮಯ್ಯನವರಲ್ಲಿದ್ದಂಥ ಕ್ಯಾಬಿನೆಟನ್ನೇ ಮತ್ತೊಮ್ಮೆ ಪುನರ್ರಚನೆ ಮಾಡಿದ್ರೆ ಅದರಿಂದ ಯಾವುದೇ ರೀತಿಯಂಥ ಬದಲಾವಣೆ ಅಥವಾ ಅದರಿಂದ ಯಾವುದೇ ರೀತಿಯಂಥ ಆ್ಯಂಟಿ ಇನ್ಕಂಬೆನ್ಸಿ ದೂರ ಆಗಲ್ಲ, ಅಥವಾ ನಾವು ಹೊಸದೊಂದು ಪ್ರಯತ್ನವನ್ನು ಮಾಡ್ತಿದ್ವಿ, ರೀಶಫಲ್ ಮಾಡ್ತಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಟ್ಟಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ವೆರಿ ಇಂಪಾರ್ಟೆಂಟ್ಲಿ ನಿನ್ನೆ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲೂ ಕೂಡ ಮಹತ್ವದ ಸಭೆ ನಡೀತು. ಅದರಲ್ಲಿ ಯಾವ ರೀತಿ ಸಂಪುಟ ವಿಸ್ತರಣೆ ಮಾಡಬೇಕು, ಯಾವ ಆಧಾರದ ಮೇಲೆ ಮಾಡಬೇಕು, ಯಾವ ಮಾನದಂಡದ ಮೇಲೆ ಈ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು. ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ 60% ಹೊಸ ಮುಖಗಳಿಗೆ ಮನ್ನಣೆಯನ್ನು ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಅಂದರೆ ಈಗಾಗಲೇ ಇರುವಂಥ ಸುಮಾರು 15ರಿಂದ 20 ಸ್ಥಾನಗಳೇನು ಖಾಲಿ ಇದೆ, ಆ 20 ಸ್ಥಾನಗಳಲ್ಲಿ 60% ಯುವಕರಿಗೆ ಅಥವಾ ಫಸ್ಟ್ ಟೈಮರ್ಸ್ಗಳಿಗೆ, ಸೆಕೆಂಡ್ ಟೈಮರ್ಸ್ಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಬರಲಾಗಿದೆ. ಇದರ ಜೊತೆಗೆ ಜಾತಿ ಸಮೀಕರಣಗಳಿರ್ಬೋದು, ಪ್ರಾದೇಶಿಕವಾಗಿರ್ಬೋದು, ಜೊತೆಗೆ ಎಲ್ಲ ಶಾಸಕರ ಅರ್ಹತೆ ಮತ್ತು ವಿದ್ಯಾರ್ಹತೆ ಇದೆರಡನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಜೊತೆಗೆ ಮುಂದೆ 15 ವರ್ಷ ಅಥವಾ 20 ವರ್ಷಗಳ ಕಾಲ ಅವರು ರಾಜಕೀಯವನ್ನು ಮಾಡುವಂಥ ಕೇಪಬಿಲಿಟಿ ಇರುವಂಥದ್ದು ಒಂದು ನಾಯಕತ್ವದ ಹೊಸ ಅವಕಾಶವನ್ನು ಹುಡುಕ್ತಾ ಇದ್ದಾರೆ, ನಾಯಕತ್ವವನ್ನು ಬೆಳೆಸುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಈ ಎಲ್ಲ ಮಾನದಂಡಗಳನ್ನು ಆಧರಿಸಿ ಎಸ್ ಸಿ ಮತ್ತು ಎಸ್ ಟಿ ಹಾಗೂ OBCಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಕೂಡ ಬರಲಾಗಿದೆ. ಎಲ್ಲ ಕಾರಣಗಳಿಗೋಸ್ಕರ ನಿನ್ನೆಯ ಸಭೆ ಎಲ್ಲರೂ ಏನು ಅಂದ್ಕೊಂಡಿದ್ರು, ಬಹುತೇಕ ನಿರ್ಧಾರ ಆಗಿಬಿಟ್ಟಿದೆ, ಪಟ್ಟಿ ಅಂತಿಮವಾಗುತ್ತೆ, ಎಲ್ಲ ನಾಯಕರು ಕೊಟ್ಟಿರುವಂಥ ಪಟ್ಟಿಗಳಲ್ಲಿ ಕೆಲವೊಂದಿಷ್ಟು ಕನ್ಸೆನ್ಸ್ಗಳನ್ನು ಹುಡುಕಲಾಗ್ತಾ ಇರುವಂಥ ಮಾಹಿತಿಗಳು ಇತ್ತು. ಆದರೆ ಅಂತಿಮವಾಗಿ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈಗಾಗಲೇ ಎಲ್ಲ ನಾಯಕರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಒಂದು ಹೊಸದೊಂದು ಪಟ್ಟಿಯನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಹೀಗಾಗಿ ಆ ಪಟ್ಟಿ ಹೇಗೆ ಮಾಡಬೇಕು, ಯಾವುದು ಮಾನದಂಡ ಆಗಬೇಕು, ಯಾವುದು ಕ್ರೈಟೀರಿಯಾ ಆಗಿರಬೇಕು ಅನ್ನೋ ಬಗ್ಗೆ ಚರ್ಚೆ ಆಗಿದೆ. 60% ಹೊಸ ಶಾಸಕರಿಗೆ, ಹೊಸ ಮಕ್ಕಳಿಗೆ ಅವಕಾಶವನ್ನು ಕೊಡಿ ಅಂತ ರಾಹುಲ್ ಗಾಂಧಿ ಸೂಚಿಸಿದ್ದಾರೆ. ಹೀಗಾಗಿ ಮತ್ತೆ ಮುಂದಿನ ವಾರ ಮತ್ತೊಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಪರ್ಯಾಯ ಏಜೆನ್ಸಿಗಳ ಮೂಲಕ, ಪರ್ಯಾಯ ವ್ಯವಸ್ಥೆಗಳ ಮೂಲಕ ಅವ್ರದ್ದೇ ಆದಂಥ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ದಾರೆ. ಹೀಗಾಗಿ ಅವರು ಕೂಡ ಕೆಲವೊಂದಿಷ್ಟು ಹೆಸರನ್ನು ಸೂಚಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಥವಾ ರಾಜ್ಯ ನಾಯಕರ ಪಟ್ಟಿಯೇ ಅಂತಿಮ ಅಂತ ಹೇಳೋಕ್ಕೆ ಸಾಧ್ಯ ಆಗ್ತಲ್ಲ. ಬದಲಾಗಿ ಹೈಕಮಾಂಡ್ ಕೂಡ ಈ ಬಾರಿಯ ಸಂಪುಟ ಪುನರ್ರಚನೆಯಲ್ಲಿ ತನ್ನದೇ ಆದಂಥ ಮಹತ್ವವನ್ನು, ತನ್ನದೇ ಆದಂಥ ಸೂಚನೆಯನ್ನು ಕೊಡುವಂಥ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಈಗ ಮಾನದಂಡ ರೆಡಿ ಆಗಿದೆ. ಮುಂದಿನ ವಾರ ಮತ್ತೊಮ್ಮೆ ಸಭೆ ಆಗುವಂಥ ಸಾಧ್ಯತೆ, ಅಲ್ಲಿ ಎಲ್ಲ ಚರ್ಚೆಗಳಾಗತ್ತೆ, ಅಂತಿಮ ಪಟ್ಟಿ ಆಗ ಸಿದ್ಧವಾಗುತ್ತೆ. ಮಧು, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗಾಗಿ.